ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹುಡುಕದ ಜಾಗ ಇಲ್ಲ, ಕೆದಕದ ಮೂಲವಿಲ್ಲ. ಬೆಂಗಳೂರಲ್ಲೇ ಬಚ್ಚಿಟ್ಟುಕೊಂಡಿದ್ದ ಸಂಪತ್ ರಾಜ್ ಅರೆಸ್ಟ್. ಸಿಸಿಬಿ ಬಲೆಯಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್, ಬೆಂಕಿ ರಾಜ್ ಅರೆಸ್ಟ್. ಸಾಂತು ಇಂತು ಸಿಸಿಬಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಸಂಪತ್ ರಾಜ್, ಮಾಜಿ ಮೇಯರ್. ಈಗ ಸಿಸಿಬಿ ಕಚೇರಿಯಲ್ಲಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಪತ್ ರಾಜ್ ವಿಚಾರಣೆ ಆರಂಭವಾಗುತ್ತೆ. ಕೆಲವೇ ಕ್ಷಣದಲ್ಲಿ ಸಂದೀಪ್ ಪಾಟೀಲ್ ಅವರು ಆಗಮಿಸ್ತಾರೆ. ಜಂಟಿ ಸಿಸಿಬಿಯ ಪೊಲೀಸ್ ಆಯುಕ್ತರಾಗಿರುವಂತಹ ಸಂದೀಪ್ ಪಾಟೀಲ್ ಅವರು ಆಗಮಿಸಿ ವಿಚಾರಣೆಯನ್ನು ಶುರು ಮಾಡ್ತಾರೆ. ಸಂಪತ್ ರಾಜ್ ವಿಚಾರಣೆಗೆ ಪ್ರಶ್ನೆಗಳು ಈಗ ಆಲ್ರೆಡಿ ರೆಡಿ ಆಗಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ಸಂದೀಪ್ ಪಾಟೀಲ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ನೆಕ್ಸ್ಟ್ ವಿಚಾರಣೆ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಶುರು ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತಾಡ್ಲಿಕ್ಕೆ ನಮ್ ಜೊತೆ ಸ್ವತಃ ಪುಲಕೇಶಿ ನಗರದ ಶಾಸಕರಾಗಿರುವಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಅಂತೂ ಇಂತೂ ಸಂಪತ್ ರಾಜ್ ಅವರ ಬಂಧನ ಆಗಿದೆ. ನಿಮ್ ಫಸ್ಟ್ ರಿಯಾಕ್ಷನ್? ಸರ್ ನಮಸ್ಕಾರ ಸರ್. ನಾನು ಮೊದಲನೆಗೆ ತಮ್ಮ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆಗೆ ಹಾಗೂ ನ್ಯಾಯಾಲಯಕ್ಕೆ ಅಭಿನಂದನೆ ತಿಳಿಸ್ತೀನಿ ಸರ್. ಏನ್ ಹೇಳ್ತೀರಾ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳ ಕಾಲ ಈ ಪ್ರಕರಣದ ರೂವಾರಿ ಅಂತಾನೆ ಹೇಳಲಾಗ್ತಾ ಇತ್ತು, ಯಾಕೆಂದ್ರೆ ಆ ಒಂದು ಆರೋಪಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಫೈನಲಿ ಸಂಪತ್ ರಾಜ್ ಅವರ ಬಂಧನ ಆಗಿದೆ. ಸರ್ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳೋದು, ಯಾರು ತಪ್ಪಿದಸ್ತಿದ್ರೋ ಅವ್ರು ಶಿಕ್ಷೆ ಆಗಲಿ ಸರ್. ತಪ್ಪು ಯಾಕಂದರೆ ತಪ್ಪು ಮಾಡಿಲ್ಲ ಅಂದರೆ ಅವ್ರು ಹಾಸ್ಪಿಟಲಲ್ಲಿ ಇದ್ದವ್ರು ಓಡೋಗಿ ಅವರು ತಪ್ಪಿಸ್ಕೊತಾರೆ ಅಂದರೆ ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರು ಓಡೋಗಿ ತಪ್ಪಿಸ್ಕೊಂಡಿದ್ದಾರೆ ಸರ್. ಅಂತ ತಪ್ಪಿದಷ್ಟು ಶಿಕ್ಷೆ ಆಗಬೇಕು. ನಾನು ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ತಮಗೆ ಗೊತ್ತಿದ್ದಂಗೆ ತಮ್ಮ ಮಾಧ್ಯಮದಲ್ಲೆಲ್ಲ ನೋಡಿಸಿದ್ದೀರಾ. ನಮ್ಮ ಮನೆ ಹಾಗೂ DG ಹಳ್ಳಿ, KG ಹಳ್ಳಿ ಪೊಲೀಸ್ ಸ್ಟೇಷನ್ನು, ಕೆಲವರು ನಮ್ಮ ಮುನೇಗೌಡರ ಮನೆ, ನಮ್ಮ ತಮ್ಮನ ಮನೆ ಹಾಗೂ ಇನ್ನೂ ಅನೇಕರ ಮನೆ ಹಾಗೂ ಕೆಲವು ವಾಹನಗಳು ಎಲ್ಲ ಸುಟ್ಟಾಕಿದ್ದಾರೆ. ಅದರ ಜೊತೆಲಿ ಸಂಪತ್ ರಾಜ್ ಶಿಷ್ಯರಿಬ್ಬರು, ಏನು ಅರುಣು ಹಾಗೂ ಸಂತೋಷ್ ಅನ್ನೋ ಅವ್ರ ಬಲಗೈ ಬಂಟರು ಇಬ್ಬರು ಅರೆಸ್ಟ್ ಆಗಿದ್ರು. ಅದು ತಪ್ಪಿದಷ್ಟು ಯಾರೇ ಇರಲಿ ಅದು ಶಿಕ್ಷೆ ಆಗಬೇಕು. ಈ ಥರ ಪರಿಸ್ಥಿತಿ ಬರಬಾರ್ದು ಯಾರಿಗೂ. ಯಾಕಂದರೆ ಒಬ್ಬ ಶಾಸಕರ ಮನೆ ಸುಡ್ತಾರೆ ಅಂದರೆ ಅದು ತಪ್ಪದು. ಯಾಕಂದ್ರೆ ಒಬ್ಬ ಸಾಮಾನ್ಯ ಜನತೆಗೆ ಸಾಮಾನ್ಯ ಜನತೆ ಮನೆ ಸುಟ್ಟಿರೋಂಥದ್ದು ನಾನು ನೋಡಿದ್ದೀನಿ. ನಾವು ಕಣ್ಣಾರ ನೋಡಿದ್ರೆ ಅವ್ರ ಕಷ್ಟ ಸುಖ, ಅವ್ರ ನೋವುಗಳು ಏನಂತ ಅಂತ ನಮ್ಮ ನೋವುಗಳು ನಾವು ಇವತ್ತು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದ್ದೀವಿ ಸರ್. ತಮ್ಮ ಮಾಧ್ಯಮ ಮುಖಾಂತರದವ್ರು ಎಲ್ಲಾ ಮಾಧ್ಯಮದಲ್ಲೂ ತಾವೆಲ್ಲ ನೋಡಿದ್ದೀರಾ ನಮ್ಮ ಮನೆಗಳು ಯಾವ ತರ ಪರಿಸ್ಥಿತಿ ಆಗಿದೆ. ನಾನೇ ಬಂದಿದ್ದೆ ಸರ್, ನಾನೇ ಬಂದಿದ್ದೆ, ನಾನೇ ಮಾತಾಡ್ತಿದ್ದೆ. 50 ವರ್ಷ ಮನೆ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿತ್ತು ಅನ್ನೋದರ ಸ್ಪಷ್ಟ ನಿದರ್ಶನ ನನ್ನ ಕಣ್ಮುಂದೆ ಕೂಡ ಇದೆ. ನೀವು ಅವತ್ತು ಕಣ್ಣೀರು ಹಾಕ್ತಾ ಇದ್ರಿ, ಆ ಕಣ್ಣೀರನ್ನ ಹಾಕೊಂಡು ಮಾತಾಡ್ತಾ ಇದ್ರಿ. ಈ ರೀತಿಯಾಗಿ ಆಗ್ಬಾರ್ದಿತ್ತು. ನಿಜಕ್ಕೂ ಶಾಸಕನ ಮನೆಯನ್ನೇ ಈ ರೀತಿಯಾಗಿ ಸುಡ್ತಾರೆ ಅಂದ್ರೆ ಏನರ್ಥ, ಯಾರಿಗ ರಕ್ಷಣೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ ನೀವು ಅವತ್ತು ನಾನು ಮಾತನಾಡಿಸುವ ಸಂದರ್ಭದಲ್ಲಿ. ಖಂಡಿತ ಸರ್, ತಾವೆಲ್ಲ ಬಂದು ನೋಡಿದ್ದೀರಾ. ಯಾಕಂದರೆ ನಮ್ಮ ಮನೆ ನಾವು ನಮ್ಮ ತಂದೆ ತಾಯಿ ಕಟ್ಟಿಸಿದಂಥ ಮನೆ, ಸುಮಾರು 50 ವರ್ಷಗಳ ಮನೆ. ಅದರಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಂಥ ಮನೆ. ನಾವು 10 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, ನಾವು ಕುಟುಂಬ ಜೊತೆಯಲ್ಲಿ ಇದ್ದವುದು ಅಂಥದ್ದು. ಇವತ್ತು ಎಲ್ಲ ನಮ್ಮ ತಮ್ಮಂದಿರೆಲ್ಲ ಬೀದಿಗೆ ಬಂದು ಬಾಡಿಗೆ ಮನೆಯಲ್ಲಿ ಇರೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೂ ನಾನು ಒಂದು ಕಡೆ ಬರೋಂಥ ಪರಿಸ್ಥಿತಿ ಆಯಿತು. ಅದು ನನ್ನ ಕ್ಷೇತ್ರದ ಜನತೆ ನನ್ನ ಕೈ ಬಿಟ್ಟಿಲ್ಲ. ನನ್ನ ಕ್ಷೇತ್ರದ ಜನತೆ ನನಗೆ ದೇವರ ರಕ್ಷಣೆ, ನನ್ನ ಕ್ಷೇತ್ರದ ಜನತೆ ರಕ್ಷಣೆ ಹಾಗೂ ತಮ್ಮ ಮಾಧ್ಯಮದವ್ರು ಎಲ್ಲರೂ ರಕ್ಷಣೆ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದೀರಾ. ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಸರ್. ಎಲ್ಲೊಂದ್ ಕಡೆ ನಿಮಗೊಂದು ಈ ಪ್ರಕರಣದಲ್ಲಿ ಕ್ಲಾರಿಟಿ ಅಂತೂ ಪಕ್ಕ ಇತ್ತು, ಯಾರ್ಯಾರು ಇದ್ದಾರೆ ಇದರ ಹಿಂದೆ ಅಂತ ಅಲ್ವಾ? ಖಂಡಿತ ಸರ್. ನಾನು CCB ಕಂಪ್ಲೇಂಟಲ್ಲೇ ಬರ್ಕೊಟ್ಟಿದ್ದೀನಿ ಸರ್, ಇಂತಿಂಥವರೇ ಇರಬೇಕು ಅಂತ. ಯಾಕಂದರೆ ಅವರಿಬ್ಬರು ಯಾವಾಗ ಅರೆಸ್ಟ್ ಆದರೂ ಅವರಿಬ್ರು, ಅವ್ರ ಬಲಗೈ ಬಂಟ್ರು ಇಬ್ರು, ಅದು ತಕ್ಷಣ ನಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಸರ್. ಸರ್, ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಒಬ್ರು ಶಾಸಕರು, ಅದರಲ್ಲೂ ಪ್ರಮುಖವಾಗಿ 2 ಬಾರಿ ಗೆದ್ದಿರುವಂತ ಶಾಸಕರು ನೀವು, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು. ನಿಮ್ಮ ಮತ್ತೊಂದು ಕಡೆ ನಿಮ್ಮ ಪಕ್ಷದಲ್ಲಿ ಕೆಲವರು ಮಾತ್ರ ನಿಮ್ಮ ಬೆಂಬಲಕ್ಕೆ ನಿಂತರು. ಯಾಕೆ ನಿಮ್ಮ ಪಕ್ಷದವರೇ ನಿಮ್ಮ ಸಪೋರ್ಟಿಗೆ ನಿಲ್ತಾ ಇಲ್ವಲ್ಲ ಅಂತ?
ಸರ್, ನಮ್ಮ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಮೀರ್ ಅಣ್ಣವ್ರು ನಮ್ಮ ಪರವಾಗಿ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಮ್ಮ ಸಪೋರ್ಟ್ ಇದೆ ಪಕ್ಷದಲ್ಲಿ. ಹಾಗೂ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡಿದ್ದೆ, ನಮ್ಗೆ ನ್ಯಾಯ ಕೊಡಿಸ್ಕೊಡಿ ಅಂತ ನಾನು ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೆ. ಅವರು ಕೊಡ್ತೀನಿ ಅಂತ ಹೇಳಿದರು ನ್ಯಾಯ. ನಾನು ಅವರಲ್ಲಿ ಇವಾಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ನ್ಯಾಯ ತಪ್ಪಿದಷ್ಟು ಶಿಕ್ಷೆ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಮತ್ತೇನಾದ್ರೂ ಹೋಗಿ ಭೇಟಿ ಆಗ್ತಾ ಇದ್ದೀರಾ ಸರ್ ಇದರ ಬಗ್ಗೆ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏಕೆಂದ್ರೆ ಅರೆಸ್ಟ್ ಅಂದ್ರೆ ಈಗ ಆಲ್ರೆಡಿ ಸಿಸಿಬಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ, ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಮಾಡಲಿರುವಂಥದ್ದು. ಸಂದೀಪ್ ಪಾಟೀಲ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಇಡೀ ಮಾಧ್ಯಮಗಳಲ್ಲಿ ಬಿಂಬಿತವಾಗ್ತಾ ಇದ್ದಾರೆ. ಇನ್ನ ಮೇಯ್ನ್ ಆಗಿ ಎಸ್ಕೇಪ್ ಆಗುವಂತ ಅವಶ್ಯಕತೆ ಏನಿತ್ತು ಅನ್ನೋದ್ರ ಹಿನ್ನೆಲೆ ನೋಡಿದ್ರು ಕೂಡ ಸ್ಪಷ್ಟವಾಗುತ್ತೆ. ಎಸ್ಕೇಪ್ ಆಗ್ತಿರ್ಲಿಲ್ಲ, ತಪ್ಪು ಮಾಡಿರಲಿಲ್ಲ ಅಂದಿದ್ರೆ. ಸರ್, ನಾನು ನಮ್ಮ ಪಕ್ಷದ ನಾಯಕರನ್ನು ನಾನು ಭೇಟಿಯಾಗಿ ನಾನು ಮನವಿ ಮಾಡ್ಕೊತೀನಿ ಅವ್ರನ್ನಲ್ಲಿ. ಯಾರು ತಪ್ಪಿದಸ್ತಿದ್ದಾರೋ ಅಂಥವ್ರಿಗೆಲ್ಲ ಶಿಕ್ಷೆ ಕೊಡಿಸಿ ನಮ್ಮ ಪಕ್ಷದ ಮುಖಾಂತರ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಸರ್. ಎಲ್ಲೊಂದ್ ಕಡೆ ಇನ್ನೂ ಒಬ್ರು ಎಕ್ಸ್ ಕಾರ್ಪೊರೇಟರ್ ಸಿಗಬೇಕು, ಸೊ ಮನವಿ ಮಾಡ್ಕೊಂಡಿದ್ದೀರಾ ಪೊಲೀಸರಿಗೆ? ಅವರ ಮೇಲೂ ಕೂಡ ದೊಡ್ಡ ಆರೋಪನೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಅವ್ರನ್ನೂ ಅರೆಸ್ಟ್ ಮಾಡಬೇಕು, ಅವ್ರ ಬ್ರದರ್ನ ಇಬ್ಬರನ್ನೂ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಅವರು ಈಗ ಈ ಪ್ರಕರಣದಲ್ಲಿ ಭಾಗಿಯಾಗಿ ಎಲ್ಲ ಇದು ಮಾಡಿದ್ದಾರೆ. ಇಂಥ ತಪ್ಪುಗಳು ಯಾರೇ ಆಗಲಿ ತಪ್ಪಿದಷ್ಟು ತಪ್ಪೆ. ಇಂಥ ಪ್ರಕರಣದಲ್ಲಿ ಅನೇಕ ಅಮಾಯಕರು ಎಲ್ಲ ಜೈಲ್ಗೆ ಹೋದ್ರು, ಕೆಲವರು ಸತ್ತೋದ್ರು. ಇಂಥ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದಾರ ಅಂದ್ರ ಶಿಕ್ಷೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸರ್, ನಿಮ್ಗೆ ಏನಾದ್ರು ಗೊತ್ತಿತ್ತಾ ಯಾರ್ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಂತ? ರಿಯಾಜುದ್ದೀನ್ ಅನ್ನೋನನ್ನ ಬಂಧಿಸಿ ಆದ ನಂತರ ಗೊತ್ತಾಗಿದ್ದು ಸಂಪತ್ ರಾಜ್ ಎಲ್ಲಿದ್ದಾರೆ ಅಂತ. ಸರ್, ನಮಗೆ ಗೊತ್ತಿಲ್ಲ ಸರ್, ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ಸರ್. ಯಾರ ಆಶ್ರಯದಲ್ಲಿ ಈಗ ಇದ್ದಿದ್ದು, ಯಾರ ಮನೆಗೆ ಹೋಗಿ ಇವರನ್ನ ಬಂಧಿಸಿದ್ದು ಅಂತ ಏನಾದ್ರು ಗೊತ್ತಾಯ್ತಾ ಸರ್? ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ನಿಮ್ಗೆ? ಇಲ್ಲ ಸರ್, ನಮಗಿನ್ನ ಗೊತ್ತಿಲ್ಲ ಸರ್. ನಿಮ್ಮ ಮನೆಯವ್ರು ಏನಂದ್ರು ಸರ್ ಈಗ ಸಂಪತ್ ರಾಜ್ ಅವರನ್ನ ಬಂಧಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಲ್ಲೋ ಒಂದ್ ಕಡೆ ಆ ನೋವು ಮತ್ತೆ ಆಕ್ರೋಶ ಸಹಜವಾಗಿ ಕುದಿತಾ ಇರುತ್ತೆ. ಯಾಕೆಂದ್ರೆ ನಾನು ನಿಮ್ಮನ್ನ ಮಾತನಾಡಿಸೋ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ಅವಾಗ ಸುಮಾರು ನಮ್ಮ ತಂದೆಯ ಕಾಲದಿಂದಲೂ ಕೂಡ ಈ ಮನೆಯಲ್ಲಿ ಇದ್ದಂಥವ್ರು ನಾವು, ಬಟ್ ಈಗ ನೋಡ್ಬೇಕಾದ್ರೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಸರ್, ದಸರಾ ಹಬ್ಬ ದೀಪಾವಳಿ ಹಬ್ಬ ನಾವು ಮಾಡಿಲ್ಲ. ಅಲ್ಲಿ ನಾವು ವರ್ಷ ಮಾಡೋಂಥ ಜಾಯಿಂಟ್ ಫ್ಯಾಮಿಲಿ ಸೇರಿಕೊಂಡು ಎಲ್ಲ ನಮ್ಮ ಸಿಸ್ಟರ್ಸು ಬ್ರದರ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೋದಂಥ ಹಬ್ಬ ಅದು. ಮೊನ್ನೆ ದಿವಸನೂ ನಾವು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರಿ, ಹಬ್ಬದ ದಿವಸನೂ ಈ ಥರ ಆಯಿತು ನಮಗೆ ಅಂತ. ಆದರೆ ನಮ್ಮ ದುಃಖ ಇದೆ ಸರ್, ಈ ಥರ ಯಾರಿಗೂ ಆಗಬಾರ್ದು. ರಾಜ್ಯದಲ್ಲೇ ಆಗಲಿ, ಪ್ರತಿ ಕ್ಷೇತ್ರದಲ್ಲೇ ಆಗಲಿ. ಯಾಕಂದರೆ 224 ಶಾಸಕರಿದ್ದಾರೆ, ಯಾರು ಶಾಸಕಗೂ ಈ ಥರ ಬರಬಾರ್ದು. ಆ ಸಾಮಾನ್ಯ ಜನತೆಗೂ ಈ ಥರ ಬರಬಾರ್ದು ಇಂಥದ್ದು ಮನೆ ಸುಡೋಂಥ ಕೆಲಸ. ಯಾಕಂದರೆ ಅದು ತುಂಬ ದುಃಖ ಆಗಿದೆ ಸರ್ ನಮಗೆ. ಯಾರೇ ತಪ್ಪಿದಷ್ಟಾಗಲಿ ಅವ್ರು ಶಿಕ್ಷೆ ಕೊಡಬೇಕು ಅಂತ ನಾನು ನಿಮ್ಮ ಎಲ್ಲೊಂದ್ ಕಡೆ ಸರ್, ಈ ಘಟನೆ ಆದಂತ ಸಂದರ್ಭದಲ್ಲಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರನ್ನ ಎತ್ತಿ ಕಟ್ಟುವಂತ ಪ್ರಯತ್ನ ಕೂಡ ಆಗಿತ್ತು, ಒಂದು ಧರ್ಮದ ವಿರುದ್ಧವಾಗಿ. ಸರ್, ನಾವು ನಮ್ಮ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ನಾವು ಒಗ್ಗಟ್ಟಾಗಿ ಅಣ್ಣ ತಮ್ಮದ ಥರ ಇದ್ದೀರಿ. ನಾವು ನಮ್ಮ ಕ್ಷೇತ್ರದಲ್ಲಿ ಜನತೆಯಲ್ಲಿ ನಾವು ಯಾವುದೂ ಭೇದ ಭಾವ ಇಲ್ಲ, ನಾವೆಲ್ಲ ಭಾರತೀಯರಂತ ನಾವು ಒಗ್ಗಟ್ಟಾಗಿ ಇರೋಂಥ ಕ್ಷೇತ್ರ. ಇದನ್ನು ಯಾರೋ ಈ ಥರ ದುಷ್ಕರ್ಮಿಗಳು ಮಾಡಬೇಕಂತ ಪ್ರಯತ್ನ ಮಾಡಿದ್ರು, ಆದರೆ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಸರ್. ಅವ್ರು ಮಾಡಿದ್ದಂಥ ಪಿತೂರಿಗೆ, ಅವರು ತೋಡಿದ್ದಂಥ ಕೆಡ್ಡಕ್ಕೆ ಅವರೇ ಬಿದ್ರು. ಈಗ ಜನರಿಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇದೆ ಬಂಧನದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಂತ ಹೇಳ್ಬೋದಾ? ಸರ್, ಕರ್ನಾಟಕ ರಾಜ್ಯದ ಜನತೆನೇ ಆ ದಿನ ರಾತ್ರಿ ತಾವು ತಮ್ಮ ಮಾಧ್ಯಮದವರು ಎಲ್ಲ ಮಾಧ್ಯಮದಲ್ಲೂ ನೋಡಿದ್ದಾರೆ. ನಮ್ಮ ಮನೆ ಯಾವ ರೀತಿ ಅವತ್ತು ಬೆಂಕಿಗೆ ಅನಾಹುತ ಆಯಿತು ಅಂತ, ಹಾಗೂ ಪೊಲೀಸ್ ಸ್ಟೇಷನ್ ಅನಾಹುತ ಆಯಿತು, ಹಾಗೂ ಕೆಲವು ವಾಹನಗಳು ಜಪ್ಕೊಂಡ್ಕೊಂಡಾಯಿತು, ಬೆಂಕಿ ಇಕ್ಕಿದ್ರು, ಕೆಲವು ಮನೆಗಳು ಬೆಂಕಿ ಇಕ್ಕಿದ್ರು. ಇಡೀ ರಾಜ್ಯನೇ ನೋಡ್ತು, ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲೂ ಗೊತ್ತಾಗಿದೆ, ನೋಡಿದ್ದಾರೆ ಮಾಧ್ಯಮದಲ್ಲಿ. ಇಂಥವ್ರು ತಪ್ಪಿದಸ್ಥರು ಯಾರೇ ಇದ್ರೇನೋ ಅವ್ರು ಶಿಕ್ಷೆ ಆಗಲಿ ಅಂತ ನಾನು ನಿಮ್ಮಲ್ಲಿ ಮಾಧ್ಯಮದಲ್ಲಿ ಕೇಳ್ತೀನಿ ಸರ್. ಸರ್, ಮತ್ತೊಂದು ವಿಚಾರ, ಸಂಪತ್ ರಾಜ್ ಅವರ ಮೇಲೆ ಅಷ್ಟೆಲ್ಲ ಆರೋಪಗಳು ಇದ್ದ ನಂತರವೂ ಕೂಡ ಪೊಲೀಸ್ ಇಲಾಖೆ ಎಲ್ಲೊಂದ್ ಕಡೆ ಎಡವಟ್ಟನ್ನ ಮಾಡ್ತು ಅಂತ ಹೇಳ್ಬೋದಾ? ಯಾಕೆಂದ್ರೆ ಅವ್ರ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲೇ
ಅವರನ್ನ ಇವ್ರ ಕಸ್ಟಡಿಗೆ ತೆಗೆದುಕೊಂಡಿದ್ದಿದ್ರೆ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದಾ? ಅದು ತಾವೇ ಅವ್ರು ಕೇಳೋದು ಒಳ್ಳೇದು ಅನಿಸ್ತದೆ ಸರ್, ಪೊಲೀಸ್ ಇಲಾಖೆಯವ್ರನ್ನ. ಯಾಕಂದ್ರೆ ಅವರು ಪ್ರಯತ್ನ ಮಾಡಿದ್ದಾರೆ, ತಪ್ಪು ಮಾಡಿದವ್ರು ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊಂತೀನಿ ಸರ್. ಸರ್ ಹಾಗೆ ಸಂಪರ್ಕದಲ್ಲಿ ಸರ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ, ಹಾಗೆ ಮಾತನಾಡಿಸ್ತಾ ಹೋಗ್ತೀನಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಪುಲಕೇಶಿ ನಗರದ ಶಾಸಕರು, ಮೇಯ್ನ್ ಆಗಿ ನೊಂದಂತವರು ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಇವರ ಇಡೀ ಮನೆ ಸಾಕಷ್ಟು ವರ್ಷಗಳಿಂದ ಬದುಕಿ ಬಾಳಿದ್ದಂತ ಮನೆ ಸುಟ್ಟು ಕರಕಲಾಗೋಗಿತ್ತು. ಆ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಈಗ ಸಂಪತ್ ರಾಜ್ ಅವರ ಬಂಧನದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿಸ್ತಾ ಹೋಗ್ತೀನಿ. ಇನ್ನು ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಅಪ್ಡೇಟ್ಸ್ ನ ಪಡ್ಕೊಳ್ಬೇಕು ಅಂದ್ರೆ news18kannada.comಗೆ ಲಾಗಿನ್ ಆದ್ರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್. ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು, ತುಂಬಾ ನೋವಾಗಿದ್ದಂತ ವಿಚಾರ, ನನ್ನ ಮನೆಯ ಜೊತೆಗೆ ಅಕ್ಕಪಕ್ಕದ ಮನೆಯನ್ನ ಕೂಡ ದಾಳಿಯನ್ನ ಮಾಡಿದ್ರು ಅಕ್ಕಪಕ್ಕದ ಮನೆಗಳ ಮೇಲೆ. ಅದು ತುಂಬಾ ನೋವಾಗಿದ್ದಂತ ವಿಚಾರ. ಫೈನಲಿ ಈಗ ಸಂಪತ್ ರಾಜ್ ಅವರನ್ನ ಬಂಧಿಸಲಾಗಿದೆ. ಇನ್ನೊಬ್ಬ ಎಕ್ಸ್ ಕಾರ್ಪೊರೇಟರ್ ಅನ್ನ ಕೂಡ ಬಂಧಿಸಬೇಕಾಗಿರುವಂತದ್ದು. ಪೊಲೀಸರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಸಂಪತ್ ರಾಜ್ ನನ್ನ ಬಂಧಿಸಿರುವಂತ ವಿಚಾರದ ಬಗ್ಗೆ ಅವ್ರೆಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಯ್ತು ಈ ಪ್ರಕರಣದಲ್ಲಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇತ್ತು. ಈಗ ಜನರಿಗೂ ಕೂಡ ಉತ್ತರ ಸಿಕ್ಕಂತಾಗಿದೆ. ಮಾಧ್ಯಮಗಳು ಸ್ಪೆಷಲಿ ನನಗೆ ಶಕ್ತಿಯನ್ನ ತುಂಬಿದ್ದು, ಧೈರ್ಯವನ್ನ ತುಂಬಿದ್ದು, ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಅನ್ನ ಮಾಡಿ ನಿಜವಾದಂತಹ ಆರೋಪಿಗಳು ಯಾರು ಅಂತ ಅರೆಸ್ಟ್ ಆಗುವಂತ ನಿಟ್ಟಿನಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಂಥದ್ದು. ಹಾಗೆ ಇದರಲ್ಲಿ ಪ್ರಮುಖ ಪಾತ್ರ ಮಾಧ್ಯಮದ್ದು ಅಂತ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು. ಸಂಪತ್ ರಾಜ್ 25 ದಿನಗಳಿಂದ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಂತ ಒಬ್ಬ ಮಾಜಿ ಮಹಾಪೌರ. ಇದರಲ್ಲಿ ಒಬ್ಬ 51ನೇ ಆರೋಪಿ ಎಸ್ಕೇಪ್ ಆಗ್ತಾರೆ, ತಪ್ಪಿಸ್ಕೊಂಡು ಓಡಾಡ್ತಾರೆ. ಅಂದ್ರೆ ಒಂದಂತೂ ಕ್ಲಿಯರ್ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಕೂಡ ಎಸ್ಕೇಪ್ ಆಗಿ ಓಡಾಡೋದಿಲ್ಲ. ತಪ್ಪು ಮಾಡಿರುವಂತ ಹಿನ್ನೆಲೆಯಲ್ಲೇ ಎಸ್ಕೇಪ್ ಆಗಿ ಓಡಾಡ್ತಾ ಇದ್ರು ಅನ್ನುವ ಮಾತುಗಳು ಕೇಳಿ ಬಂತು ಈ ಸಂಪತ್ ರಾಜ್ ಎಸ್ಕೇಪ್ ಆದಾಗ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳೋದು, ಯಾರು ತಪ್ಪಿದಸ್ತಿದ್ರೆ ಅವ್ರು ಶಿಕ್ಷೆ ಆಗಲಿ ಸರ್. ತಪ್ಪು ಯಾಕಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರ ಹಾಸ್ಪಿಟಲ್ ಇದ್ದವ್ರು ಓಡೋಗಿ ಅವರು ತಪ್ಪಿಸ್ಕೊಂತಾರೆ ಅಂದ್ರೆ ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರು ಓಡೋಗಿ ತಪ್ಪಿಸ್ಕೊಂಡಿದ್ದಾರೆ ಸರ್. ಅಂತ ತಪ್ಪಿದಷ್ಟು ಶಿಕ್ಷೆ ಆಗಬೇಕು. ನಾನು ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ತಮಗೆ ಗೊತ್ತಿದ್ದಂಗೆ ತಮ್ಮ ಮಾಧ್ಯಮದಲ್ಲೆಲ್ಲ ನೋಡಿಸಿದ್ದೀರಾ. ನಮ್ಮ ಮನೆ ಹಾಗೂ DJ ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ನು, ಕೆಲವರು ನಮ್ಮ ಮುನೇಗೌಡರ ಮನೆ, ನಮ್ಮ ತಮ್ಮನ ಮನೆ ಹಾಗೂ ಇನ್ನೂ ಅನೇಕರ ಮನೆ ಹಾಗೂ ಕೆಲವು ವಾಹನಗಳು ಎಲ್ಲ ಸುಟ್ಟಾಕಿದ್ದಾರೆ. ಅದರ ಜೊತೆಲಿ ಸಂಪತ್ ರಾಜ್ ಶಿಷ್ಯರಿಬ್ರು, ಏನು ಅರುಣು ಹಾಗೂ ಸಂತೋಷ್ ಅನ್ನೋ ಅವ್ರ ಬಲಗೈ ಬಂಟರು ಇಬ್ರು ಅರೆಸ್ಟ್ ಆಗಿದ್ರು. ಅವ್ರು ತಪ್ಪಿದಷ್ಟು ಯಾರೇ ಇರಲಿ ಅದು ಶಿಕ್ಷೆ ಆಗಬೇಕು. ಈ ತರ ಪರಿಸ್ಥಿತಿ ಬರಬಾರ್ದು ಯಾರಿಗೂ. ಯಾಕಂದ್ರೆ ಒಬ್ಬ ಶಾಸಕರ ಮನೆ ಸುಡ್ತಾರೆ ಅಂದ್ರೆ ಅದು ತಪ್ಪದು. ಯಾಕಂದ್ರೆ ಒಬ್ಬ ಸಾಮಾನ್ಯ ಜನತೆಗೆ ಸಾಮಾನ್ಯ ಜನತೆ ಮನೆ ಸುಟ್ಟಿರೋಂಥದ್ದು ನಾನು ನೋಡಿದ್ದೀನಿ. ನಾವು ಕಣ್ಣಾರ ನೋಡಿದ್ರೆ ಅವ್ರ ಕಷ್ಟ ಸುಖ, ಅವ್ರ ನೋವುಗಳು ಏನಂತ ಅಂತ ನಮ್ಮ ನೋವುಗಳು ನಾವು ಇವತ್ತು ಹೇಳ್ಕೊಂಡಂತ ಪರಿಸ್ಥಿತಿ ಬಂದಿದ್ದೀವಿ ಸರ್. ತಮ್ಮ ಮಾಧ್ಯಮ ಮುಖಾಂತರದವ್ರು ಎಲ್ಲಾ ಮಾಧ್ಯಮದಲ್ಲೂ ತಾವೆಲ್ಲ ನೋಡಿದೀರಾ ನಮ್ಮ ಮನೆಗಳು ಯಾವ ತರ ಪರಿಸ್ಥಿತಿ ಆಗಿದೆ. ನಾನೇ ಬಂದಿದ್ದೆ ಸರ್, ನಾನೇ ಬಂದಿದ್ದೆ, ನಾನೇ ಮಾತಾಡ್ತಿದ್ದೆ. 50 ವರ್ಷದ ಮನೆ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿತ್ತು ಅನ್ನೋದರ ಸ್ಪಷ್ಟ ನಿದರ್ಶನ ನನ್ನ ಕಣ್ಮುಂದೆ ಕೂಡ ಇದೆ. ನೀವು ಅವತ್ತು ಕಣ್ಣೀರು ಹಾಕ್ತಾ ಇದ್ರಿ, ಆ ಕಣ್ಣೀರನ್ನ ಹಾಕೊಂಡು ಮಾತಾಡ್ತಾ ಇದ್ರಿ. ಈ ರೀತಿಯಾಗಿ ಆಗ್ಬಾರ್ದಿತ್ತು. ನಿಜಕ್ಕೂ ಶಾಸಕನ ಮನೆಯನ್ನೇ ಈ ರೀತಿಯಾಗಿ ಸುಡ್ತಾರೆ ಅಂದ್ರೆ ಏನರ್ಥ, ಯಾರಿಗ ರಕ್ಷಣೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ ನೀವು ಅವತ್ತು ನಾನು ಮಾತನಾಡಿಸುವ ಸಂದರ್ಭದಲ್ಲಿ. ಖಂಡಿತ ಸರ್, ತಾವೆಲ್ಲ ಬಂದು ನೋಡಿದ್ದೀರಾ. ಯಾಕಂದರೆ ನಮ್ಮ ಮನೆ ನಾವು ನಮ್ಮ ತಂದೆ ತಾಯಿ ಕಟ್ಟಿಸಿದಂಥ ಮನೆ ಸುಮಾರು 50 ವರ್ಷಗಳ ಮನೆ. ಅದರಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಂಥ ಮನೆ. ನಾವು 10 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, ನಾವು ಕುಟುಂಬ ಜೊತೆಯಲ್ಲಿದ್ದವುದು ಅಂಥದ್ದು ಇವತ್ತು ಎಲ್ಲ ನಮ್ಮ ತಮ್ಮಂದಿರೆಲ್ಲ ಬೀದಿಗೆ ಬಂದು ಬಾಡಿಗೆ ಮನೆಯಲ್ಲಿ ಇರೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೂ ನಾನು ಒಂದು ಕಡೆ ಬರೋಂಥ ಪರಿಸ್ಥಿತಿ ಆಯಿತು. ಆದರೆ ನನ್ನ ಕ್ಷೇತ್ರದ ಜನತೆ ನನ್ನ ಕೈ ಬಿಟ್ಟಿಲ್ಲ. ನನ್ನ ಕ್ಷೇತ್ರದ ಜನತೆ ನನಗೆ ದೇವರ ರಕ್ಷಣೆ, ನನ್ನ ಕ್ಷೇತ್ರದ ಜನತೆ ರಕ್ಷಣೆ ಹಾಗೂ ತಮ್ಮ ಮಾಧ್ಯಮದವ್ರು ಎಲ್ಲರೂ ರಕ್ಷಣೆ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದೀರಾ. ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತೀರಿಸ್ತೀನಿ ಸರ್. ಎಲ್ಲೋ ಒಂದ್ ಕಡೆ ನಿಮಗೊಂದು ಈ ಪ್ರಕರಣದಲ್ಲಿ ಕ್ಲಾರಿಟಿ ಅಂತೂ ಪಕ್ಕ ಇತ್ತು, ಯಾರ್ಯಾರು ಇದ್ದಾರೆ ಇದರ ಹಿಂದೆ ಅಂತ ಅಲ್ವಾ?
ಖಂಡಿತ ಸರ್ ನಾನು CCB ಕಂಪ್ಲೇಂಟಲ್ಲೇ ಬರ್ಕೊಟ್ಟಿದ್ದೀನಿ ಸರ್, ಇಂತಿಂಥವರೇ ಇರಬೇಕು ಅಂತ. ಯಾಕಂದರೆ ಅವರಿಬ್ಬರು ಯಾವಾಗ ಅರೆಸ್ಟ್ ಆದರೂ ಅವರಿಬ್ರು ಬಲಗೈ ಬಂಟ್ರು ಇಬ್ರು ಅದ ತಕ್ಷಣ ನಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಸರ್. ಸರ್, ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಒಬ್ಬರು ಶಾಸಕರು, ಅದರಲ್ಲೂ ಪ್ರಮುಖವಾಗಿ 2 ಬಾರಿ ಗೆದ್ದಿರುವಂಥ ಶಾಸಕರು ನೀವು, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು. ನಿಮ್ಮ ಮತ್ತೊಂದು ಕಡೆ ನಿಮ್ಮ ಪಕ್ಷದಲ್ಲಿ ಕೆಲವರು ಮಾತ್ರ ನಿಮ್ಮ ಬೆಂಬಲಕ್ಕೆ ನಿಂತರು. ಯಾಕೆ ನಿಮ್ಮ ಪಕ್ಷದವರೇ ನಿಮ್ಮ ಸಪೋರ್ಟಿಗೆ ನಿಲ್ತಾ ಇಲ್ವಲ್ಲ ಅಂತ? ಸರ್, ನಮ್ಮ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಮೀರಣ್ಣವ್ರು ನಮ್ಮ ಪರವಾಗಿ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಮ್ಮ ಸಪೋರ್ಟ್ ಇದೆ ಪಕ್ಷದ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.